ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ತಾತ, ನನಗೆ ಗಣಿತದಲ್ಲಿ 50ಕ್ಕೆ 50 ಬಂದಿದೆ. ಆದ್ರೆ ನನಗೆ ಬರೀ 32 ಮಾರ್ಕ್ಸ್ ಸಿಕ್ಕಿದೆ ತಾತ. ಕಂಗ್ರಾಚ್ಯುಲೇಷನ್ಸ್ ನೀಲ್. ಪರವಾಗಿಲ್ಲ ಬಿಡು ನಾಯ್ರಾ. ಇಲ್ಲ, ಅದ್ ಸರಿ ಇಲ್ಲ. ನೀಲ್ ತರ ನನ್ಗೂನು 50 ಔಟ್ ಆಫ್ 50 ಬೇಕು. ಅವಾಗ ನೀವು ನನಗೆ ಕಂಗ್ರಾಚುಲೇಟ್ ಮಾಡಬಹುದು. ಆದ್ರೆ ನಾನು ನಿನ್ನ ಪ್ರೋತ್ಸಾಹಿಸ್ತೀನಿ ಯಾವಾಗಲೂ. ಇಲ್ಲ ಇಲ್ಲ ಇಲ್ಲ, ನನಗೆ ಜಾಸ್ತಿ ಮಾರ್ಕ್ಸ್ ಬೇಕೇ ಬೇಕು. ನಾಯ್ರಾ, ನಿನಗಿದು ಸಾಧ್ಯನಾ ನಿಮ್ಮ ಅಣ್ಣನಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಲು ಹಾಗೂ ಅವನ್ ತರ ಆಗೋದಿಕ್ಕೆ? ಓಕೆ, ನಿನ್ನನ್ನು ಪ್ರೋತ್ಸಾಹಿಸಲು ಒಳ್ಳೆಯ ಕತೆ ಇದೆ. ಕಥೆಯ ಸಮಯ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಆನೆ ಹಾಗೂ ಜಿರಾಫೆ ವಾಸವಾಗಿದ್ದವು. ಅವೆರಡು ದೊಡ್ಡ ಪ್ರಾಣಿಗಳಾಗಿದ್ದವು, ಆದರೆ ಅವೆರಡು ಗೆಳೆಯರಲ್ಲ. ಆದರೆ ಅಲ್ಲೊಂದು ಚಿಕ್ಕ ಸಮಸ್ಯೆ ಇತ್ತು. ಓ, ಆನೆ ಎಷ್ಟು ಪುಣ್ಯ ಮಾಡಿದೆ. ಅದಕ್ಕೆ ಎಷ್ಟು ದೊಡ್ಡ ಸೊಂಡಲಿದೆ. ಅವನದ್ರಿಂದ ಏನೇನೆಲ್ಲ ಮಾಡಬಹುದು. ಆದ್ರೆ ನನ್ನ ನೋಡಿ, ಅವನ್ ತರ ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಾನ್ ಬರೀ ಎತ್ತರಕ್ಕಿದ್ದೀನಿ ಅಷ್ಟೇ, ಏನು ಉಪಯೋಗನೇ ಇಲ್ಲ. ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ ಕೈಲಿ ಏನ್ ಮಾಡಕ್ಕೂ ಆಗೋದೇ ಇಲ್ಲ. ಏನಿದು? ನನಗನ್ಸುತ್ತೆ ಮನುಷ್ಯರು ಉಪಯೋಗಿಸೋದೇನು ಇರ್ಬೇಕು ಅಂತ. ಆದ್ರೆ ಈ ವಸ್ತು ಈ ಕಾಡಲ್ಲಿ ಏನ್ ಮಾಡ್ತಾ ಇದೆ? ಆದ್ರೆ ನನಗೀಗ ಒಂದು ಒಳ್ಳೆ ಐಡಿಯಾ ಬರ್ತಾ ಇದೆ. ಈಗ ನನಗೂ ಕೂಡ ಸೊಂಡಿಲಿದೆ. ಅದು ಏನ್ ಮಾಡಕ್ ಹೋಗ್ತಿದೆ? ಇದು ತುಂಬಾ ತಮಾಷೆಯಾಗಿದೆ. ನಾನು ಇಲ್ಲಿಂದ ಹಾರಿ ಎಲ್ಲ ಪ್ರಾಣಿಗಳನ್ನು ಕರ್ಕೊಂಬರ್ತೀನಿ ಇದನ್ನ ನೋಡೋದಿಕ್ಕೆ. ನಿಮ್ಗೆ ಬೇಕಾದ ಹಾಗೆ ನೀವೆಲ್ಲ ನಗಾಡಿ, ಆದ್ರೆ ಈಗ ನನ್ನ ಹತ್ರನೂ ಸೊಂಡಿಲಿದೆ. ರೆಂಬೆನಾ? ಪರವಾಗಿಲ್ಲ, ನನ್ನ ಸೊಂಡಲಿಂದ ಇದನ್ನ ಆರಾಮಾಗಿ ಎತ್ತಿ ಬೀಸಾಕ್ಬಹುದು. ಇರ್ಲಿ ಬಿಡು, ನಾನಿನ್ನೂ ಕಲಿಯೋದು ತುಂಬಾ ಇದೆ. ನೀನ್ ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ? ಇಲ್ಲೋಡು, ನನಗೂ ನಿನ್ ಹಾಗೆ ಸೊಂಡಿಲಿದೆ. ಓ, ಹಾಗಾದ್ರೆ ನಿನ್ನ ಹತ್ರ ಕೂಡ ಸೊಂಡಿಲಿದೆ. ನನಗೆ ನಿನ್ನ ಉದ್ದವಾದ ಕತ್ತು ತುಂಬಾ ಇಷ್ಟವಾಯಿತು. ಆ ತುದಿಯಲ್ಲಿರೋ ಎಲೆಗಳನ್ನ ಕೀಳೋದಕ್ಕೆ. ಏನು? ನಿನಗೆ ನನ್ ಕತ್ತು ಅಂದ್ರೆ ತುಂಬಾ ಇಷ್ಟನಾ? ಹೌದೌದು. ನಾನು ನಿನ್ ಹಾಗಿರ್ಬೇಕು ಅಂತ ಅನ್ಕೋತಿದ್ದೆ, ಆದ್ರೆ ಇಷ್ಟು ದಿನ ನೀನು ನನ್ ಹಾಗಿರ್ಬೇಕು ಅಂತ ಅನ್ಕೋತಾ ಇದ್ಯಾ? ಆಗಿನಿಂದ ಆನೆ ಹಾಗೂ ಜಿರಾಫೆ ಒಳ್ಳೆಯ ಗೆಳೆಯರಾದವು ಹಾಗೂ ಒಟ್ಟಿಗೆ ಇರಲು ಪ್ರಾರಂಭಿಸಿದ್ದವು ಹಾಗೂ ಸಹಾಯ ಮಾಡುತ್ತಿದ್ದರು. ಇದ್ರಿಂದ ಏನು ತಿಳ್ಕೊಂಡೆ ನಾಯ್ರಾ? ನೀಲ್ಗೆ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದು ನನಗೇನು ಪರವಾಗಿಲ್ಲ ತಾತ. ನಾನು ಅವನಿಗಿಂತ ಜೋರಾಗಿ ಓಡ್ತೀನಿ. ನಾವೆಲ್ಲರೂ ನಮ್ಮ ಓನ್ ವೇ ಅಲ್ಲಿ ಸ್ಪೆಷಲ್ ಆಗಿರ್ತೀವಿ.